ಎಲ್ರಿಗೂ ನಮಸ್ಕಾರ ರೀ. ನಾನು ಮೊನ್ನೆ ದಿನ ಏನು ಈ ಸಿವಿಲ್ PC ಎಕ್ಸಾಮನ್ನು ಬರೆದಿದ್ದೆ. ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆಯನ್ನು ನಡೆಸಿದರು. ಈ ಪರೀಕ್ಷೆಯಿಂದ ನಾನು ಏನು ಪಾಠ ಕಲ್ತೀನಿ ಮತ್ತು ನೀವು ಏನು ತಿಳ್ಕೊಳ್ಬೇಕು, ಯಾಕಂದರೆ ಮುಂಬರುವಂಥ ಎಲ್ಲ ಟೀಚರ್ ಎಕ್ಸಾಮಿಗೆ, ವಿಶೇಷವಾಗಿ ಈ ಕರ್ನಾಟಕ ರೆಸಿಡೆನ್ಷಿಯಲ್ದೇನು ಸ್ಕೂಲ್ ಎಕ್ಸಾಮ್ ಇದೆಯಲ್ಲ, ವಸತಿ ಶಾಲೆ ಪರೀಕ್ಷೆ, ಇದಕ್ಕೆ ನಾವು ಬಹಳ ಎಷ್ಟು ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದೊಳಗೆ ಹೇಳ್ತೀನಿ ನಾನು. ಯಾಕಂದರೆ ಕೆಲವೊಂದಿಷ್ಟು ಅನುಭವಗಳು ಮಾತ್ರ ಮಾತಾಡ್ತಾವೆ, ಇಲ್ಲ ಅಂತಂದ್ರೆ ಇಲ್ಲ. ನಾನು ಈ ವಿಷಯವನ್ನು ನಿಮ್ಗೆ ಹಂಚ್ಕೊಳ್ಳೋದ್ರಿಂದ ನೀವೇನಾದರೂ ಮುಂಬರುವಂಥ ಯಾವುದಾದ್ರೂ ಪರೀಕ್ಷೆ ತಯಾರಿ ಆಗ್ತಾಯಿದ್ರೆ ನಿಮ್ಗೆ ಸಹಾಯ ಆಗ್ತೈತೆ ಅನ್ನೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ನೀವೇನಾದರೂ ಈ ಕ್ರೈಸ್ಟ್ ಶಾಲೆಗೆ HSTR GPSTRಗೆ ಏನಾದರೂ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ, ನಿಮ್ಮ ಪ್ರಶ್ನೆ ಪತ್ರಿಕೆ ಸಿಗ್ತೈತಿ, ಅದನ್ನು ನನ್ನನ್ನು ಸಂಪರ್ಕಿಸ್ಬೋದು. ಕಡಿಮೆ ಬೆಲೆಯೊಳಗೆ ನಿಮ್ಗೆ ಕೊಡ್ತೀನಿ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ, ನೋಡಿ, ಈಗ ನಾನು ಪ್ರಶ್ನೆ ಪತ್ರಿಕೆಯನ್ನು ಏನು 90 ನಿಮಿಷ ಇದೆ, KE ಈ ಸಲ 5ನೇ ಆಯ್ಕೆಯನ್ನು ಪರಿಚಯ ಮಾಡಿದರು. 5ನೇ ಆಯ್ಕೆ ನನಗೇನು ಗೊತ್ತಿಲ್ಲಲ್ಲ, ಆ ಪ್ರಶ್ನೆಗೆ ನಾನು ಬಿಟ್ಟು ಬರೋದಂಗಿಲ್ಲ. 5ನೇ ಆಯ್ಕೆ ತುಂಬಬೇಕು, 5th ಆಪ್ಷನ್ ತುಂಬೇ ಬರಬೇಕು, ಫಿಲ್ ಮಾಡೇ ಬರಬೇಕು, ಇಲ್ಲ ಅಂತಂದರೆ ನೆಗೆಟಿವ್ ಆಗುತ್ತೆ. ಇದು ಸ್ವಲ್ಪ ಹೊಸದಿದು. ಈಗ ನಾವು ಎಕ್ಸಾಮ್ ಹೊರಗಡೆ ಇದ್ದಾಗ ಪ್ರಿಪ್ರೇಷನ್ ಮಾಡಕತ್ತಾಗ ನಮಗೆ ಸಾಮಾನ್ಯ ಅನ್ನಿಸ್ತದೆ. ಬಟ್ ಎಕ್ಸಾಮ್ ಹಾಟ್ ಸೀಟಲ್ಲಿ ಕೂತ್ಕೊಂಡು ನಾವು ಒಂದು ಕ್ವಶನನ್ನು ಸಾಲ್ವ್ ಮಾಡಿ 5th ಆಪ್ಷನ್ನ ಫಿಲ್ ಮಾಡೋದಿತ್ತಲ್ಲ, ಅಷ್ಟು ಈಸಿ ಅಲ್ಲ. ಇದು ನನಗೆ ಬಹಳ ಅನುಭವ ಆಗಿದೆ. ಬಟ್ ಆದರೂ ಕೂಡ ನಾನು ಪರೀಕ್ಷೆನ ಚಲೋ ಮಾಡೀನಿ, ಚೆನ್ನಾಗಿ ಮಾಡೀನಿ. ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಬಟ್ ಆದರೆ ಇದರ ಆಚೆಗೂ ಕೂಡ ನಾನು ತಪ್ಪುಗಳನ್ನು ಕೂಡ ಮಾಡಿದ್ದೀನಿ. ಈಗ ಮೊದಲನೇ ಏನು ತಪ್ಪಪ್ಪ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಪ್ರಶ್ನೆ ಪತ್ರಿಕೆ ಬಹಳ ಅಂದ್ರೆ ಬಹಳ ಲೆಂದಿ ಆಗೈತಿ ಅಂತಂದು ಭಾಳ ಮಂದಿ ಹೇಳತ್ತಾರ. ಬಟ್ ನನ್ನ ಅನಿಸಿದ ಮಟ್ಟಿಗೆ ಕೂಡ ನಾವು ಸ್ಪೀಡ್ ಓದೋದನ್ನು ಕಲಿಬೇಕು. 90 ನಿಮಿಷದೊಳಗಡೆ ನಾವೇನು ಮಾಡಬೇಕಾಗೈತಿ, 100 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾಗೈತಿ. ಇಲ್ಲಿ 1 ನಿಮಿಷಕ್ಕೆ 1 ಕ್ವಶನ್ ಅಲ್ಲ, ಅದಕ್ಕಿಂತ ಕಡಿಮೆನೇ ಮಾಡ್ಬೇಕು. ನಾವು ಇನ್ನೂ 10 ಕ್ವಶನ್ ಉಳಿತಾವ. 1 ನಿಮಿಷದೊಳಗೆ 1 ಕ್ವಶನನ್ನು ಅದಕ್ಕಿಂತ ಕಡಿಮೆ ಮಾಡಬೇಕಾ. ಸೊ ಹೀಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು, ಸ್ಪೀಡಾಗಿ ಓದಿ ಆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು ಭಾಳ ಮುಖ್ಯ ಇದೆ. ಏಕೆಂತಂದರೆ ಹೊರಗಡೆ ಇದ್ದಾಗ ನಾವು ಸಾಮಾನ್ಯವಾಗಿ ಓದ್ತೀವಿ, ಟೆಸ್ಟ್ ಸೀರೀಸ್ ಎಲ್ಲ ಬರಿತೀವಿ. ಬಟ್ 1.5 ತಾಸೊಳಗೆ 100 ಪ್ರಶ್ನೆ ಆಗಂಗಿಲ್ಲ. ಇನ್ನು ಏನು ಮುಂದೆ ಬರುವಂಥ ಶಿಕ್ಷಕರು ಅದರಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಇವಾಗಿಂದ ಕಲಿಬೇಕಾ, ಬೇಗನೆ ಓದಬೇಕು, ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕಾ, ಇದು ಭಾಳ ಮುಖ್ಯ ಆಗುತ್ತೆ. ಇನ್ನು ಎರಡನೇ ಮುಖ್ಯ ವಿಷಯ ಏನಂತಂತಂದರೆ, ಕೆಲವೊಂದು ಪ್ರಶ್ನೆಗಳು ಹೆಂಗದಾವಂತಂತಂದರೆ, ನಾನು ಹಿಂಗೆ ಓದಿದ್ರೆ ಇದೇ ರೀತಿಯ ಉತ್ತರ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಕೆಲವೊಂದಿಷ್ಟು ಹೆಂಗೆ ಕೇಳ್ತಾನೆ, ಕಾಲಾನುಕ್ರಮದೊಳಗೆ ಕೇಳ್ತಾನೆ. ಕಾಲಾನುಕ್ರಮದೊಳಗಡೆ ಇಸ್ವಿಗಳನ್ನು ಅನುಸಾರವಾಗಿ ಕೇಳ್ಬೋದು. ಏನು ಪೂರ್ವದಿಂದ ಪಶ್ಚಿಮಕ್ಕೆ ಹೊಂದಿಸಿರಿ ಅಂತ ಕೇಳ್ಬೋದು, ಸ್ಥಳಗಳ ಆಧಾರದ ಮೇಲೆ ಕೇಳ್ಬೋದು, ಸಮಯದ ಆಧಾರದ ಮೇಲೆ ಕೇಳ್ಬೋದು. ಸೊ ಹೀಗಾಗಿ ಹೊಸ ರೀತಿಯ ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. ಮತ್ತು ನಮಗೆ ಯಾವುದು ಗೊತ್ತಿಲ್ಲಲ್ಲ ಅದನ್ನು ಬಿಟ್ಟು ಬರುವಂಥ, ಗೊತ್ತಿಲ್ಲ ಅಂತಂದರೆ 100ಕ್ಕೆ 100 ನನಗೆ ಈ ಪ್ರಶ್ನೆ ಗೊತ್ತಿಲ್ಲಪ್ಪ ಅಂತ ಏನಿದೆ, 100ಕ್ಕೆ 100 ನನಗೆ ಆ ಪ್ರಶ್ನೆ ಗೊತ್ತಿಲ್ಲ ಅಂದರೆ ಬಿಟ್ಟು ಬಂದುಬಿಡ್ರಿ, ನೀವು ಬಹಳ ಇದನ್ನು ಮಾಡಿಬಿಡ್ರಿ. ಮತ್ತು ಒಂದಿಷ್ಟು ಪ್ರಶ್ನೆಗಳು ಹೆಂಗದಾವಂತಂದ್ರೆ, ನಾವು ಆ ವಿಷಯಗಳನ್ನು ಓದಿರೋದಿಲ್ಲ, ಆ ವಿಷಯದ ಮೇಲೆ ಪ್ರಶ್ನೆಗಳು ಬರ್ತಾವೆ. ಆನೆಸ್ಟ್ಲಿ ಹೇಳ್ತೀನಿ, ಅಂಥ ವಿಷಯಗಳನ್ನು ನೀವು ಟಚ್ ಮಾಡೋಕೆ ಹೋಗ್ಬೇಡ್ರಿ, ಬಿಟ್ಟು ಬರೋದು ಭಾಳ ಒಳ್ಳೆಯದು. ಇನ್ನು ಮೂರನೇದು ಮುಖ್ಯವಾದ ವಿಷಯ ಏನಂತಂತಂದರೆ, ಈಗ ನಾವೇನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆನ ಅನಲೈಸ್ ಮಾಡ್ತೀವಿ. ಈಗ ಲಾಸ್ಟ್ ಒಂದು 2-3 ಪರೀಕ್ಷೆಗಳಲ್ಲಿ ಏನೇನು ಕೇಳ್ತಾ ಇದ್ದಾರೆ, ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕೇಳ್ತಾ ಇದ್ದಾರೆ, ಯಾವ್ಯಾವ ವಿಷಯದ ಮೇಲೆ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ. ಹಿಂದೆ ನೋಡಿದರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕೇಳ್ತಾ ಇದ್ರು. ಹೀಗಾಗಿ ಒಂದು 20ರಿಂದ 30 ಪ್ರಶ್ನೆಗಳು ಬರ್ತಾಯಿದ್ವು KE. ಬಟ್ ಅದರ ಅನುಸಾರವಾಗಿ ನಾವು ಕರೆಂಟ್ ಅಫೇರ್ಸನ್ನು ಭಾಳ ಓದಿರ್ತೀವಿ. ಬಟ್ ಇಲ್ಲಿ ಹಂಗಾಗಿಲ್ಲ. ಕರೆಂಟ್ ಅಫೇರ್ಸ್ ಅಂತ್ರಿ ಬಂದಾವ, ಬಟ್ ಏನು ಹಿಂದಿನ ರೀತಿಯೊಳಗೆ ಏನು ಟ್ರೆಂಡ್ ಇತ್ತು, ಎಷ್ಟು ಕ್ವಶನ್ಸ್ಗಳು ಬರಬೇಕಿತ್ತು, ಆ ಕ್ವಶನ್ಸ್ಗಳು ಇಲ್ಲಿ ಬಂದಿಲ್ಲ. ಅಂತಂದರೆ ಪ್ರತಿ ಎಕ್ಸಾಮ್ ಕೂಡ ನಮಗೊಂದು ಸರ್ಪ್ರೈಸ್ ಇದ್ದಂಗೆ. ಸೊ ನಾವೆಲ್ಲದಕ್ಕೂ ಕೂಡ ರೆಡಿಯಾಗೇ ಹೋಗಬೇಕು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತಂದರೆ ಈಗ ಪ್ರಶ್ನೆಗಳು ಹೆಂಗಾಗ್ಯಾವಂತಂದರೆ, ಈಗ ನಿಮಗೆ ನೇರವಾಗಿ ಪ್ರಶ್ನೆಗಳು ಕೊಡ್ತೀನಿ, ಉತ್ತರಗಳನ್ನು ಹಾಕ್ರಿ ಅಂತೆಲ್ಲ ಪ್ರಶ್ನೆ ಕೊಟ್ಟು ಅದನ್ನು ನೀವು ಅರ್ಥ ಮಾಡ್ಕೊಂಡು ಅದನ್ನು ಅನ್ವಯ ಮಾಡ್ಕೊಂಡು ಉತ್ತರ ಹಾಕಬೇಕು. ಅಂದರೆ ಇದು ಒಂದು ರೀತಿ ಒಳಗಡೆ
ನಮ್ಮದು ಏನು ಈ ತಾರ್ಕಿಕ ಆಲೋಚನೆ ಏನಿದೆ, ಓಕೆ, ಕ್ರಿಟಿಕಲ್ ಥಿಂಕಿಂಗ್ ಏನಿದೆ, ಇದನ್ನು ಡೆವಲಪ್ ಮಾಡುವಂತಹದ್ದು ಒಂದು ಸ್ಕಿಲ್ ಆಗಿರ್ಬೋದು, ಅಥವಾ ಅದನ್ನು ನಾವು ಕಲ್ಟಿವೇಟ್ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಆಗಿರ್ಬೋದು, ಅದನ್ನು ಕೆ ಇದವರು ನಮ್ಮ ಕಡೆ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಅದೊಂದು ಕೆ ಇದವರು ಭಾಳ ಪ್ರಾಕ್ಟಿಕಲ್ ಆಗಿ ಕ್ವಶನ್ಸ್ಗಳನ್ನು ತೆಗಿತಾ ಇದ್ದಾರೆ. ಸೈನ್ಸಲ್ಲಿ ನೀವು ನೋಡಿಬಿಟ್ರೆ ಎಲ್ಲವೂ ಕೂಡ ಅಪ್ಲೈಡ್ ಕ್ವಶನ್ಸೇ ಅದಾವ. ಮತ್ತು ಇನ್ಕ್ಲೂಡಿಂಗ್ ಹಿಸ್ಟ್ರೀಸ್ ಬಂದುಬಿಟ್ರೆ ಹಿಸ್ಟ್ರಿಯಲ್ಲಿ ಕೂಡ ಆಲ್ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ಗಳು ಅದಾವ, ಥೀಮ್ಸ್ ಅದಾವ. ನಾವು ಅವುಗಳನ್ನು ಫೈಂಡ್ ಔಟ್ ಮಾಡಬೇಕಾಗೈತಿ. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸಲ್ಲಿ ಬಂದುಬಿಟ್ರೆ ICಯಲ್ಲಿ ಹೆಂಗಂತಂದರೆ ಈ ಬೇಸಿಕ್ ಕಾನ್ಸೆಪ್ಟ್ ಬಿಟ್ಟು, ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟು ಬೇರೆ ಎಲ್ಲಿ ಹೋಗಿಲ್ಲ ಅವರು. ಸೊ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಮತ್ತು ನಾವು ಎಕ್ಸಾಮಲ್ಲಿ ಹೆಂಗಂತಂದರೆ ಒಂದಿಷ್ಟು ಪ್ರಶ್ನೆಗಳಿಗೆ ಭಾಳ ಆಳವಾಗಿ ಥಿಂಕ್ ಮಾಡ್ತೀವಿ. ನಾವು ಬೇಸಿಕ್ಸ್ ನಮ್ಮದೇ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಥಿಂಕ್ ಮಾಡಿ ಅಥವಾ ಅದನ್ನು ಅನುಸರಿಸ್ಕೊಂಡು ಉತ್ತರ ಹಾಕಿದರೆ ನಮಗೆ ಅದು ಕೂಡ ಇದಾಗುತ್ತೆ. ಮತ್ತು ಈಗ ನಾವು ಸಾಮಾನ್ಯವಾಗಿ ಒಂದು ಪ್ರಶ್ನೆಗೆ ಹೆಂಗೆ ಉತ್ತರ ಮಾಡ್ತೀವಿ ಅಂತಂದರೆ ನೇರವಾಗಿ ಉತ್ತರಗಳನ್ನು ಹುಡುಕ್ತೀವಿ. ಬಟ್ KE ಪರೀಕ್ಷೆಯಲ್ಲಿ ಹೆಂಗೆ ಉತ್ತರಿಸ್ಬೇಕು ಅನ್ನೋದಂತಂದರೆ 4 ಆಯ್ಕೆಗಳನ್ನು ನೀವು ಸಾಧ್ಯವಾದಷ್ಟು ಇದು ಅಲ್ಲ, ಇದು ಯಾಕೆ ಅಲ್ಲ ಅಂತ ನೀವು ಅಲ್ಲಿ ಆನ್ಸರೇಬಲ್ ಇರಬೇಕು ನಿಮಗೆ ಮನಸ್ಸಿಗೆ. 4ನೇ ಆಪ್ಷನ್ ಅಲ್ಲ, 3rd ಆಪ್ಷನ್ ಆನ್ಸರ್ ಅಲ್ಲ, ಅಗೇನ್ 2nd ಆಪ್ಷನ್ ಅಲ್ಲ, ಹಾಗಾದರೆ ಫಸ್ಟ್ ಆಪ್ಷನ್ ಆನ್ಸರ್. 3 ಆಪ್ಷನ್ಸ್ಗಳನ್ನು ತೆಗೆದು 1ನೇ ಆಪ್ಷನ್ಗೆ ನೀವೇನು ಮಾಡಬೇಕು, ಆನ್ಸರ್ಸನ್ನು ಟಿಕ್ ಹಾಕಬೇಕು. ದಿಸ್ ಈಸ್ ಕಾಲ್ಡ್ ಏನಂತಾರಲ್ಲ, ಎಲಿಮಿನೇಷನ್ ಮೆಥಡ್ ಆಫ್ ಆನ್ಸರಿಂಗ್ ಅಂತ ಹೇಳ್ತೀವಿ ನಾವು. ಹೀಗೆ ನಾವು KE ಪರೀಕ್ಷೆ ಒಳಗಡೆ ಮಾಡಬೇಕು. ಇನ್ನು ಇದು ಬಿಟ್ಟು ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಸಾಮಾನ್ಯವಾಗಿ ಈಸಿ ಇರ್ತಾವ. ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಈಸಿ, ಮೀಡಿಯಮ್ ಮತ್ತು ಡಿಫಿಕಲ್ಟಿ ಕ್ವಶನ್ಸ್ ಇರ್ತಾವ. ಇಲ್ಲಿ ನಾವು ಈಸಿ ಮೀಡಿಯಮನ್ನು ಸಾಮಾನ್ಯವಾಗಿ ನಾವು ಚೆನ್ನಾಗಿ ಮಾಡಲೇಬೇಕಾ, ಬೇರೆ ದಾರಿ ಇರಲ್ಲ ನಮಗೆ. ಸೊ ಅದಕ್ಕೆ ನಾನು ನಿಮಗೇನು ಹೇಳ್ತೀನಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು MCQಸ್ಗಳನ್ನು ಬಿಡಿಸ್ರಿ. ಈಗ non-HK ಮತ್ತು HK ಸಿವಿಲ್ ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಪ್ರಿಂಟೌಟ್ ತಗೋರಿ, ಅವನ್ನ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇದರಿಂದ ಏನು ಕಲಿತೀರಿ ಅಂತಂದರೆ, ನಾನು ಎಷ್ಟು ರೆಡಿ ಆಗಿದ್ದೀನಿ ಅನ್ನೋದು, ಆಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಾವ ರೀತಿಯ ಒಳಗಿದಾವ, ಪ್ರಶ್ನೆ ವಿಧಗಳನ್ನೇ ಒಂದು ರೀತಿ ಒಳಗಡೆ ಹೊಸ ವಿಧಗಳದಾವ. ಮತ್ತು ಜಾಸ್ತಿ ಹೆಂಗಿದೆ ಅಂತಂದರೆ A ಮತ್ತು C ಕರೆಕ್ಟ್, C ಮತ್ತು D ಕರೆಕ್ಟ್, B ಮತ್ತು C ಕರೆಕ್ಟ್ ಅಂತ ಒಂದು ರೀತಿ ಒಳಗಡೆ ಪ್ರಶ್ನೆ ಪತ್ರಿಕೆ ಒಂದು ಕಡೆ ನಮಗೆ ಈಸಿ ಅನಿಸಿದರೆ ಇನ್ನೊಂದು ಕಡೆ ಟಫ್ ಅನಿಸಿದೆ. ಮತ್ತು ಸಿಲಾಬಸ್ ಒಳಗಡೆ ಆಲ್ಮೋಸ್ಟ್ ಅವ ಕವರ್ ಮಾಡಿದ್ದಾನೆ. ಸೊ ಹೀಗಾಗಿ ನಾವು ಸಿಲಾಬಸ್ಸನ್ನು ಭಾಳ ಫೋಕಸ್ ಮಾಡಬೇಕಾಗತ್ತೆ. ನಾನು ನಿಮ್ಗೆ ಕೂಡ ಅದನ್ನೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಪ್ಲೀಸ್ ಫೋಕಸ್ ಆನ್ ಸಿಲಾಬಸ್ ಅಂತ ಹೇಳ್ತೀನಿ. ಅಲಾಂಗ್ ವಿತ್ ದಟ್ ಆಲ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವು ಫೋಕಸ್ ಮಾಡಿರಿ, ಸಾಲ್ವ್ ಮಾಡಿರಿ. ಸೊ ಸಾಲ್ವ್ ಮಾಡ್ತಾನೆ ನಿಮಗೆ ಬರಲಿಕ್ಕೆ ಸಾಧ್ಯ ಇದೆ. ನನ್ನ ಪ್ರಕಾರ ಥಿಯರಿ ಕಡಿಮೆ ಮಾಡಿ MCQಸ್ಗಳನ್ನು ಜಾಸ್ತಿ ಮಾಡಿ ಅಂದಾಗ ಒಂದು ಏನಾಗುತ್ತೆ, ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ವಿಶೇಷವಾಗಿ ಸದ್ಯದ ಪರಿಸ್ಥಿತಿ ಒಳಗಡೆ ಹಿಂಗೆ ಮಾಡ್ತಾ ಹೋಗಿ. ಥಿಯರಿಗಂತ ಒಂದು ಸಬ್ಜೆಕ್ಟಿಗೆ ಒಂದೇ ಬುಕ್ ಓದಿ, ಮ್ಯಾಗ್ಝಿನ್ಸ್, ಅರಿವು ಮ್ಯಾಗ್ಝಿನ್ ಆದರೂ ಓದಿ, ಸ್ಪರ್ಧಾ ವಿಜೇತ ಆದರೂ ಓದಿ. ಅದು ಬಿಟ್ಟು ನಿಮ್ಗೆ ಯಾವುದು ಓದ್ತಾ ಇದ್ದೀರಿ, ಯಾವುದು ಇಷ್ಟ ಇದೆ ಅದನ್ನೇ ನೀವು ಓದ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಸೊ ಇವತ್ತಿನ ಈ ವಿಡಿಯೋ ಕೇವಲ ಬರೀ ನಾನು ಪರೀಕ್ಷೆ ಬರೆದಿದ್ದಲ್ಲ, ಪರೀಕ್ಷೆ ಬಂದಮೇಲೆ ಏನು ತಪ್ಪು ಮಾಡಿದ್ದೀನಿ ನಾನು ಭಾಳ ಅಂದರೆ ಕೆಲವೊಂದಿಷ್ಟು ನೋಡಿ ಕೊನೆಯ ಪದಗಳು ಹೆಂಗಂತಂದರೆ ಯಾವುದು ಅಲ್ಲ ಅಂತ ಕೇಳಿರ್ತೇವೆ, ನಾವು ಹೌದು ಅಂತ ಅಂದ್ಕೊಂಡಿರ್ತೀವಿ. ಅಂದರೆ ಉದಾಹರಣೆಗೆ ಏನು ಹೇಳಬೇಕಂತಂದರೆ, ಈ ಕಡೆಯಲ್ಲಿ ಯಾರು ಶ್ರೀಲಂಕಾದ ಮೇಲೆ ಏನು ಯುದ್ಧ ಮಾಡದವರು ಯಾರು ಅಂತ ಕೇಳಿದ್ದಾರೆ, ಮಾಡದೇ ಇದ್ದವರು. ನೋಡಿ ಸಣ್ಣ ಏನು ಪದ ನಮ್ಮ ಇಡೀ ಒಂದು ಉತ್ತರವನ್ನು ಕೂಡ ತಪ್ಪು ಮಾಡುವಂಥ ಅವಕಾಶಗಳಿರ್ತಾವೆ. ಸೊ ಭಾಳ ಅಂದರೆ ಭಾಳ ಎಕ್ಸಾಮ್ ಟೈಮಲ್ಲಿ ನಮಗಿಷ್ಟು ಏನು ಇರ್ತದೆ, ಅದು ನಾವು ಬರ್ದವ್ರಿಗೇನು ಗೊತ್ತಿರ್ತದೆ. ಯಾಕಂದ್ರೆ ಹೊರಗೆ ಬಂದಮೇಲೆ ಎಲ್ಲರೂ ಕೂಡ ನಿರಾಳ ಆಗ್ತೀವಿ. ಅಲ್ಲಿದ್ದಾಗ ಬಹಳ ಅದು ಫೀಲೇ ಬೇರೆ ಇರ್ತದೆ, ಒಂದು ರೀತಿ ಹಾಟ್ ಸ್ಪಾಟ್ ಇದ್ದಂಗೆ ನಮಗದ. ಸೊ ಹೀಗಾಗಿ ಹಾಟ್ ಮತ್ತು ಸ್ಪಾಟ್ ಇದ್ದಂಗೆ, ಹೀಗಾಗಿ ನಾವು ಚೆನ್ನಾಗಿ ಪ್ರಿಪ್ರೇಷನ್ ಇವಾಗಿಂದ ಮಾಡಬೇಕು. ಮತ್ತು ಎಕ್ಸಾಮಲ್ಲಿ ನಾನು ಏನು ತಪ್ಪು ಮಾಡ್ತೀನಿ ಅನ್ನೋದನ್ನು ಈಗಲೇ ನಾವು ತಿಳ್ಕೊಳ್ಬೇಕು, ಅಂದಾಗ ಒಂದು ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡ್ಬೋದು.
ಸೊ ಇದು ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ನಮಸ್ಕಾರ.